ನಮ್ಮ ಆಡ್ಗೋಡಿ ಕಾಲೇಜಲ್ಲಿ ಜಾತ್ರೆ ಇರೋದ್ ಕಾರಣ ಕಿಚ್ಚ ಸುದೀಪ್ ಬರ್ತಾರೆ ಅನ್ಬಿಟ್ಟು ಈ ತರ ರೆಡಿ ಮಾಡ್ತಾ ಇದಾರ. ಸೊ ಹಾಯ್ ಹಲೋ ನಮಸ್ಕಾರ ಕಣ್ರಿ. ಈ ವಿಡಿಯೋನ ಫಾಲೋ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಡಬಲ್ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಎಂದಿನಂತೆ ಬೆಳಗ್ಗೆ 7 ಗಂಟೆಗೆ ಎದ್ದು ಸೀದಾ ಕಾಲೇಜ್ ಕಡೆ ಹೊರಟೆ. ಹೌದಾ? ಹೋಗ್ತಾ ದಾರಿಲಿ ಇಡ್ಲಿ ತಿನ್ಕೊಂಡು ನಮ್ಮಪ್ಪ ಏನ ಸೀದಾ ಕಾಲೇಜ್ ಕಡೆ ಅಂತ ಬಂದೆ. ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ಬಿಟ್ಟಿತ್ತು ಅಂತ ಆಮೇಲೆ ಹೇರ್ ಸ್ಟೈಲ್ ರೆಡಿ ಮಾಡ್ಕೊಂತ ಇದ್ದೆ ಹುಡ್ಗಿರೆಲ್ಲ ನೋಡ್ಲಿ ಅನ್ಬಿಟ್ಟು. ನೀವ್ ಅನ್ಕೊಂತ ಇರ್ಬೋದು ಯಾಕಪ್ಪ ಅಂತ, ಯಾಕೆಂದ್ರೆ ಆಡ್ಗೋಡಿ ಜಾತ್ರೆ ಬರ್ತೈತಲ್ಲ, ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ. ಆಮೇಲೆ ಗ್ರೌಂಡ್ ಅಲ್ಲಿ ಈ ತರ ರೆಡಿ ಮಾಡ್ತಿದ್ರು ಮಸ್ತಾಗಿ ದೇವ್ರ ಕೂರ್ಸಕ್ಕೆ. ತುಂಬಾನೇ ಖುಷಿ ಆಯ್ತು ಅನ್ಕೊಳ್ಳಿ. ಅದೆಲ್ಲ ನೋಡ್ಕೊಂಡು ಇವ್ರು ನೋಡ್ತಾ ಇದ್ರೆ ನಾನೇ ಆಡ್ಗೋಡಿಗೆ ಟಮಟೆ ಬರ್ಸೋದು ಅಂತವ್ರೆ. ಆಮೇಲೆ ಮಾಡಕ್ಕೇನು ಕೆಲಸ ಇರಲಿಲ್ಲ ಅನ್ಬಿಟ್ಟು ನಮ್ ಹುಡ್ಗಂದು ಕೆಲ್ಸಿನೇ ಹೊಡೆದಾಗ್ಬಿಟ್ಟೆ ಅನ್ಕೊಳ್ಳಿ. ಅದಕ್ಕೆ ಅವ್ನ್ BP ರೇಸ್ ಆಗಿ ನಂಗೆ ತಲೆ ಮೇಲೆ ಒಂದ್ ಕೊಟ್ಬಿಡೋದ. ಆಮೇಲೆ ಕಿಚ್ಚ ಸುದೀಪ್ ಬರ್ತಾರಂದೆ, ಅದೇ ನಾನೇ. ಹೌದು ಗಾಯ್ಸ್, ಇಲ್ಲಿಗೆ ಚೀಫ್ ಗೆಸ್ಟ್ ಆಗಿ ನನ್ನೇ ಕರ್ಸಿದ್ದಾರೆ. ಹೆಂಗಿದ್ರು ನೀವೇ ಕಿಚ್ಚ ಸುದೀಪ್ ತರ ಇದ್ರ ನೋಡಕ್ಕೆ ಬಂದ್ಬಿಡಿ ಅಂದ್ಬಿಟ್ರು. ಕಿತ್ತೋದಂಗೆ ರೋಡಾಗ ಹೊಡೀರಿ ನನ್ನ ಮಕ್ಕಳನ್ನ. ಆಮೇಲೆ ಕಾಲೇಜ್ ಎಲ್ಲ ಬಿಟ್ಟು ಕಾಲೇಜ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದೆ. ನಾನ್ ಮನೆಗ್ ಬಂದು ಟೈಮ್ ನೋಡ್ತೀನಿ 7 ಗಂಟೆ. ಸಾರಿ ನಾನು ಇನ್ನ ಬಟ್ಟೆನೆ ಹಾಕೊಂಡಿಲ್ಲ. ನಾನ್ಯಾಕೆ ನನ್ ಬಾಡಿ ತೋರ್ಸಲ್ಲ ಅಂದ್ರೆ ನೋಡಿದ ತಕ್ಷಣ ಎಲ್ಲ ಹುಡುಗರು ಹುಡುಗಿರು ಇಬ್ರು ಬಿದ್ದೋಗ್ತೀರಾ, ಸೊ ಅದಕ್ಕೆ. ಸೊ ನಾನು ಇನ್ನೇನು ಹೇಳಕ್ ಹೋಗಲ್ಲ. ಏನೋ ಇಷ್ಟು ತಲೆಗೆ ಶೂಟ್ ಹೊಡಿತಾನೆ ಅಂತ ಅಷ್ಟು ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಟಾಟಾ, ಲವ್ ಯು, ಬಾಯ್. ನಿಮ್ ಪ್ರೀತಿ ಚಿಕ್ಕ ಕಲಾವಿದನ ಮೇಲೆ ಇರ್ಲಿ ಅಂತ ಹೇಳ್ತಾ